ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ತುಂಬ ಜನ ಸ್ನೇಹಿತರು ಕಮೆಂಟ್ ಮಾಡ್ತಾಯಿದ್ರು. ಸ್ನೇಹಿತರೆ, ಬನ್ನಿ ಈ ದಿನ ನಾವು ರೇಷನ್ ಕಾರ್ಡನ್ನು ಹೊಸದಾಗಿ ಹೇಗೆ ಮಾಡಿಸೋದು ಅನ್ನೋದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇದೇನೋ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದಾರೆ ಅನ್ನೋ ಮಾತಲ್ಲ, ಇದು ಪತ್ರಿಕೆಯಲ್ಲಿ ಪ್ರಕಟವಾಗಿರುವಂತಹ ಸುದ್ದಿ. ಸ್ನೇಹಿತರೆ, ಪ್ರತ್ಯೇಕವಾದಂಥ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಹೊಸ ನಿಯಮ ಜಾರಿಯಾಗಿದೆ. ಆ ದಾಖಲೆಗಳಾದರೂ ಯಾವುದು ನೋಡೋಣ ಬನ್ನಿ ಸ್ನೇಹಿತರೆ. ಕುಟುಂಬದಿಂದ ಪ್ರತ್ಯೇಕಗೊಂಡಾಗ ಅಥವಾ ಮದುವೆಯಾದ ನಂತರ ಪ್ರತ್ಯೇಕ ಪಡಿತರ ಚೀಟಿ ರೇಷನ್ ಕಾರ್ಡ್ ಪಡೆಯೋದು ಪ್ರತಿಯೊಬ್ಬರಿಗೂ ಪ್ರಮುಖವಾಗಿ ತುಂಬ ಅಗತ್ಯವಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ನಿಯಮಗಳ ಪ್ರಕಾರ ಕುಟುಂಬದ ಹಳೆಯ ರೇಷನ್ ಕಾರ್ಡ್ನಿಂದ ಹೆಸರನ್ನು ತೆಗೆದುಹಾಕಿ ಹೊಸ ಹಾಗೂ ಪ್ರತ್ಯೇಕ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಕೆಲವೊಂದು ನಿಯಮಗಳು, ಮಾನದಂಡಗಳಿವೆ. ಆ ಮಾನದಂಡಗಳಾದರೂ ಏನು? ಪ್ರತ್ಯೇಕವಾದ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಯಾರಿಗೆಲ್ಲ ಅರ್ಹತೆ ಇದೆ, ಆ ಎಲಿಜಿಬಿಲಿಟಿ ಇದೆ ನೋಡೋಣ. ನವವಿವಾಹಿತ ದಂಪತಿಗಳು, ಯಾರು ಇತ್ತೀಚೆಗೆ ಮ್ಯಾರೇಜ್ ಆಗಿದ್ದಾರೆ ಅಂಥ ದಂಪತಿಗಳು, ಮದುವೆಯಾದ ನಂತರ ಹೊಸ ಕುಟುಂಬವನ್ನು ಆರಂಭಿಸುವಂತಹ ದಂಪತಿಗಳು ತಮ್ಮ ಪೋಷಕರ ರೇಷನ್ ಕಾರ್ಡ್ನಿಂದ ಹೆಸರನ್ನು ತೆಗೆದು ಹಾಕಿಸ್ಬೇಕು. ಪ್ರತ್ಯೇಕ ರೇಷನ್ ಕಾರ್ಡ್ಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗಾಗಿ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇರುವಂಥ ಕುಟುಂಬದ ಸದಸ್ಯರು, ಈಗ ಕುಟುಂಬದ ಹಿರಿಯ ಸದಸ್ಯರೊಂದಿಗೆ ಒಂದೇ ಮನೆಯಲ್ಲಿ ವಾಸಿಸದೆ, ಈ ಉದಾಹರಣೆಗೆ ತಂದೆ ತಾಯಿ ಇದ್ದಾರೆ, ಹಾಗೆ ಮಕ್ಕಳಿದ್ದಾರೆ, ತಂದೆ ತಾಯಿಯೂ ಸಹ ಅವ್ರ ಜೊತೆನೆ ವಾಸ ಮಾಡ್ದಾನೆ, ಹಿರಿಯ ಸದಸ್ಯರೊಂದಿಗೆ ಒಂದೇ ಮನೆಯಲ್ಲಿ ವಾಸಿಸದೆ ಬೇರೆ ಮನೆ ಮಾಡಿ ಪ್ರತ್ಯೇಕವಾಗಿ ಜೀವಿಸ್ತಾ ಇರುವಂಥ ಮಕ್ಕಳು, ಅವ್ರಿಗೂ ಸಹ ಮದುವೆ ಆಗಿರುತ್ತೆ. ಹಾಗೆ ಪ್ರತ್ಯೇಕವಾಗಿ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಊರಲ್ಲಿರ್ಬೋದು ಅಥವಾ ಅದೇ ಗ್ರಾಮದಲ್ಲಿರ್ಬೋದು, ತಂದೆ ತಾಯಿ ಜೊತೆ ವಾಸ ಮಾಡ್ದೇ ಇವರೇ ಸಪ್ರೇಟಾಗಿ ವಾಸ ಮಾಡ್ತಾ ಇರುವಂತಹ ಆ ಕುಟುಂಬಗಳಿಗೆ, ಜೀವಿಸ್ತಾ ಇರುವಂಥ ಮಕ್ಕಳಿಗೆ ಅಥವಾ ಕುಟುಂಬದ ಇತರೆ ಸದಸ್ಯರಿಗೆ ಪ್ರತ್ಯೇಕವಾದಂಥ ಕಾರ್ಡನ್ನು ಪಡೆಯೋದಕ್ಕೆ ಒಂದು ಅರ್ಹತೆ ಇರುತ್ತೆ. ನವವಿವಾಹಿತ ದಂಪತಿಗಳು, ಎರಡನೆಯದು ತಂದೆ ತಾಯಿಯ ಜೊತೆ ವಾಸ ಮಾಡ್ದೇ ಸಪ್ರೇಟ್ ಆದಂತಹ ಬೇರೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ಕಾರ್ಡನ್ನು ಪಡೀಲಿಕ್ಕೆ ಅವಕಾಶ ಇದೆ. ಹಾಗೆ ಮೂರನೇ ಪಾಯಿಂಟ್ ಏನಿದೆ, ಉದ್ಯೋಗ ಅಥವಾ ವಿಳಾಸ ಬದಲಾವಣೆ. ಕೆಲವರು ಈಗ ಬಿಜಾಪುರ, ಗುಲ್ಬರ್ಗ, ರಾಯಚೂರು ಆ ಕಡೆಯವ್ರು ಏನು ಮಾಡ್ತಾರೆ ಅಂದರೆ ಉದ್ಯೋಗ ಮಾಡಲಿಕ್ಕೆ ಅಥವಾ ವಿಳಾಸ ಬದಲಾವಣೆ, ಅಡ್ರೆಸ್ಸನ್ನು ಚೇಂಜ್ ಮಾಡಿಕೊಂಡು ಆ ಊರನ್ನು ಬಿಟ್ಟು ಬೇರೆ ಸಿಟಿ ಕಡೆ ಬಂದ್ಬಿಡ್ತಾರೆ ತಮ್ಮ ಕೆಲಸಕ್ಕೋಸ್ಕರ. ಉದ್ಯೋಗ, ವ್ಯಾಪಾರ ಅಥವಾ ಇತರೆ ಕಾರಣಗಳಿಂದ ಬೇರೆ ಊರು, ನಗರಗಳಿಗೆ ತೆರಳಿ ಶಾಶ್ವತವಾಗಿ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇರ್ತಾರೆ. ಅಂಥವರು ಸಹ ಈ ಒಂದು ಹೊಸ ರೇಷನ್ ಕಾರ್ಡ್ ಪಡೀಲಿಕ್ಕೆ ಅವ್ರಿಗೂ ಸಹ ಅವಕಾಶ ಇರುತ್ತೆ. ಸ್ನೇಹಿತರೆ, ಇದುವರೆಗೂ ನಾವು ರೇಷನ್ ಕಾರ್ಡನ್ನು ಪಡೀಲಿಕ್ಕೆ ಏನೆಲ್ಲ ಆ ಮಾನದಂಡಗಳಿವೆ ತಿಳ್ಕೊಂಡಿದ್ದೀವಿ. ಈಗ ಅಗತ್ಯವಾಗಿರುವಂಥ ದಾಖಲೆಗಳು ಯಾವುದು? ಈ ಹೊಸ ರೇಷನ್ ಕಾರ್ಡ್ ಪಡೀಲಿಕ್ಕೆ ಅಗತ್ಯವಾದ ದಾಖಲೆಗಳು. ಫಸ್ಟ್ನೇದು ಸ್ನೇಹಿತರೆ, ಆಧಾರ್ ಕಾರ್ಡ್. ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ನಕಲು ಪ್ರತಿ ಬೇಕು, ಒಂದು ಜೆರಾಕ್ಸ್ ಕಾಪಿ ಬೇಕಾಗುತ್ತೆ. ಹೆಸರು ಕಡಿತಗೊಳಿಸಿದ ಪ್ರಮಾಣ ಪತ್ರ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ನಿಮ್ಮ ತಂದೆ ತಾಯಿಯ ಜೊತೆ ನಿಮ್ಮ ಹೆಸರು ಸಹ ಇದ್ದರೆ ಅದನ್ನು ನೀವು ಹೆಸರನ್ನು ತೆಗಿಸ್ಬೇಕಾಗುತ್ತೆ. ಡಿಲೀಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಆ ಹೆಸರನ್ನು ಅಲ್ಲಿ ತೆಗೆಸಿದ್ದೀನಿ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದು ಡಿಲೀಷನ್ ಸರ್ಟಿಫಿಕೇಟ್. ಹಳೆಯ ರೇಷನ್ ಕಾರ್ಡಿಂದ ಹೆಸರನ್ನು ತೆಗೆದು ಹಾಕಲಾದ ರಸೀದಿ ಅಥವಾ ದೃಢೀಕರಣ ಪತ್ರ ಬೇಕಾಗುತ್ತೆ. ನಿಮ್ಮ ತಂದೆ ತಾಯಿ ಜೊತೆ ಈ ರೇಷನ್ ಕಾರ್ಡ್ ಜೊತೆ ನಿಮ್ಮ ಹೆಸರು ಸೇರ್ಪಡೆಯಾಗಿದ್ದರೆ ಅದನ್ನು ಡಿಲೀಷನ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಅಲ್ಲಿ ಹೆಸರನ್ನು ಕಡಿತಗೊಳಿಸಿ ಅದಕ್ಕೆ ಸಂಬಂಧಪಟ್ಟ ರಸೀತಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ದೃಢೀಕರಣ ಇರ್ಬೋದು, ಅದನ್ನು ನೀವು ನಿಮ್ಮ ಹತ್ರ ಇರಬೇಕಾಗುತ್ತೆ. ಪ್ರಮುಖವಾಗಿ ಒಂದು ಆಧಾರ್ ಕಾರ್ಡ್ ನಕಲು ಪ್ರತಿ, ಜೆರಾಕ್ಸ್ ಪೇಪರು. ನಂತರ ನೀವು ಹೆಸರನ್ನು ಕಡಿತಗೊಳಿಸಿದ್ದೀವಿ, ನನ್ನ ಹೆಸರನ್ನು ನಮ್ಮ ತಂದೆ ತಾಯಿ ಜೊತೆ ರೇಷನ್ ಕಾರ್ಡಲ್ಲಿತ್ತು, ಅದನ್ನು ತೆಗಿಸಿದ್ದೀವಿ ಅನ್ನೋದಕ್ಕೆ ಒಂದು ದೃಢೀಕರಣ ಪತ್ರ ಬೇಕಾಗುತ್ತೆ. ಮೂರನೇದಾಗಿ ಮ್ಯಾರೇಜ್ ಸರ್ಟಿಫಿಕೇಟ್, ವಿವಾಹ ಪ್ರಮಾಣ ಪತ್ರ.
ಈಗ ಹೊಸದಾಗಿ ನವವಿವಾಹಿತ ದಂಪತಿಗಳಿಗೆ ಈ ರೇಷನ್ ಕಾರ್ಡ್ ಪಡೆಯಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ಮೇಲೆ ಇವರು ವಿವಾಹ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಮದುವೆಯಾದ ದಂಪತಿಗಳಾಗಿದ್ದರೆ ಅವರು ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗಿರೋ ಬಗ್ಗೆ ಒಂದು ನೋಂದಣಿ ಮಾಡಿಸಿದ್ರೆ ಆ ವಿವಾಹ ನೋಂದಣಿ ಪತ್ರ ಬೇಕಾಗುತ್ತೆ. ಹಾಗೆ 4ನೇ ಪಾಯಿಂಟ್ಗೆ ಹೋಗೋಣ, ವಾಸಸ್ಥಳ ದೃಢೀಕರಣ ಪತ್ರ. ಈಗ ನಾನು ಊರು ಬಿಟ್ಟು ಕೆಲಸದ ಪ್ರಯುಕ್ತ ಬೆಂಗಳೂರು ಕಡೆ ಬಂದಿದ್ದೀನಿ, ಸಿಟಿ ಕಡೆ ಬಂದಿದ್ದೀನಿ, ಇನ್ಯಾವುದೋ ಊರಿಗೆ ಹೋಗಿದ್ದೀನಿ ಅಂದಮೇಲೆ ನೀನು ಅಲ್ಲಿ ವಾಸ ಮಾಡ್ತಾ ಇರೋದ್ರ ಬಗ್ಗೆ ನಿನಗೆ ದೃಢೀಕರಣ ಪತ್ರ ಬೇಕಾಗುತ್ತೆ. ಅದಕ್ಕೆ ಏನೇನು ಬೇಕು? ಕರೆಂಟ್ ಬಿಲ್ ಆಗ್ಬೋದು, ಅಥವಾ ಬಾಡಿಗೆ ಒಪ್ಪಂದ ಪತ್ರ, ರೆಂಟಲ್ ಅಗ್ರಿಮೆಂಟ್ ಅಂತ ಏನು ಕರಿತೀವಿ ಆ ಪತ್ರ ಬೇಕಾಗುತ್ತೆ, ಅಥವಾ ಗ್ಯಾಸ್ ಬಿಲ್ ಅದು ಬೇಕಾಗುತ್ತೆ. ಇದು ವಾಸ ಸ್ಥಳದ ದೃಢೀಕರಣ ಪತ್ರಿಕೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕೊಡಬೇಕಾಗುತ್ತೆ. ಕರೆಂಟ್ ಬಿಲ್ ಇರ್ಬೋದು, ಬಾಡಿಗೆ ಒಪ್ಪಂದದ ಪತ್ರ ರೆಂಟಲ್ ಅಗ್ರಿಮೆಂಟ್ ಇರ್ಬೋದು, ಅಥವಾ ಗ್ಯಾಸ್ ಬಿಲ್ ಇರ್ಬೋದು. ಇದನ್ನೆಲ್ಲ ನೀವು ರೆಡಿ ಮಾಡ್ಕೊಬೇಕಾಗುತ್ತೆ. ದಾಖಲೆ ಯಾವುದು? ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಈ ಇನ್ಕಮ್ ಸರ್ಟಿಫಿಕೇಟನ್ನು ನಿಮ್ಮ ತಹಶೀಲ್ದಾರ್ ಆಫೀಸಿಂದ ನೀವು ಈ ಒಂದು ಪತ್ರವನ್ನು, ಈ ಒಂದು ಸರ್ಟಿಫಿಕೇಟನ್ನು ಪಡಿಲೇಬೇಕು. ಯಾಕೆ ಅಂದರೆ BPL ಇರ್ಬೋದು, APL ಇರ್ಬೋದು, ಈ ಕಾರ್ಡನ್ನು ಪಡಿಲಿಕ್ಕೆ ಆದಾಯ ಮಿತಿಯನ್ನು ನಿಗದಿ ಮಾಡಿದೆ ಸರ್ಕಾರ. ಆದ್ದರಿಂದ ನಿಮಗೆ ಪ್ರಮುಖವಾದ ಮತ್ತೊಂದು ದಾಖಲೆ ಯಾವುದು ಅಂದರೆ ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರವನ್ನು ನಿಮ್ಮ ಕಂದಾಯ ಇಲಾಖೆಯಿಂದ ಒಂದು 21 ದಿನ ಟೈಮ್ ತಗೊಳುತ್ತೆ. ಆನ್ಲೈನಲ್ಲಿ ಅಪ್ಲೈ ಮಾಡಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ಪಡಿಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಪಾಸ್ಬುಕ್ಕು ಇವೆಲ್ಲ ಇರಬೇಕಾಗುತ್ತೆ. ಎಲ್ಲ ದಾಖಲೆಗಳು ರೆಡಿ ಆದಮೇಲೆ ನಾವು ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅನ್ನೋದು ನೋಡೋಣ. ಫಸ್ಟ್ ಒನ್ನು, ಹೆಸರನ್ನು ತೆಗೆದು ಹಾಕ್ಸೋದು. ನಿಮ್ಮ ತಂದೆ ತಾಯಿ ರೇಷನ್ ಕಾರ್ಡ್ ಜೊತೆ ನಿಮ್ಮ ಹೆಸರು ಸೇರ್ಪಡೆ ಆಗಿಬಿಟ್ಟಿದೆ. ಈಗ ಅದನ್ನು ಫಸ್ಟು ಆ ಹೆಸರನ್ನು ಡಿಲೀಟ್ ಮಾಡಿಸ್ಬೇಕಲ್ಲಿ. ಮೊದಲು ಹಳೆಯ ರೇಷನ್ ಕಾರ್ಡಿಂದ ನಿಮ್ಮ ಹೆಸರನ್ನು, ನಿಮ್ಮ ನೇಮನ್ನು ಡಿಲೀಟ್ ಮಾಡಿಸಿ ಆಹಾರ ಇಲಾಖೆಯ ಸೇವಾ ಸಿಂಧು ಅಥವಾ ಆನ್ಲೈನ್ ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೇವಾ ಸಿಂಧು, ಆಹಾರ ಇಲಾಖೆಯ ಸೇವಾ ಸಿಂಧು ವೆಬ್ಸೈಟಲ್ಲಿ, ಆನ್ಲೈನ್ ಪೋರ್ಟಲಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಹೊಸ ಕಾರ್ಡಿಗೆ ಅರ್ಜಿ ಹೆಸರು ತೆಗೆದು ಹಾಕಿದ ಪ್ರಮಾಣ ಪತ್ರ ದೊರೆತ ನಂತರ ಈ ಪ್ರೋಸೆಸನ್ನು ಮಾಡಬೇಕು. ಫಸ್ಟು ನೀವು ಹೊಸ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸ್ಬೇಕಂದ್ರೆ ನೀವು ಹೆಸರನ್ನು ತೆಗೆದು ಹಾಕಿಸಿದಂತಹ ಪ್ರಮಾಣ ಪತ್ರ ಅದು ನಿಮ್ಮ ಹತ್ರ ಇರಬೇಕಾಗುತ್ತೆ. ಹೊಸ ಪ್ರತ್ಯೇಕ ರೇಷನ್ ಕಾರ್ಡ್ಗಾಗಿ ಅಗತ್ಯ ದಾಖಲೆಗಳೊಂದಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹೇಳ್ದಂಗೆ, ಒಂದು, ನಿಮ್ಮ ಹೆಸರಲ್ಲಿ ಏನಾದರೂ ಹಳೆ ತಂದೆ ತಾಯಿ ಜೊತೆ ನಿಮ್ಮ ಹೆಸರು ಇತ್ತು ಅಂದರೆ ಅದನ್ನು ಹೆಸರನ್ನು ಡಿಲೀಟ್ ಮಾಡಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟ ಒಂದು ದೃಢೀಕರಣ ಪತ್ರ ನಿಮಗಿರಬೇಕು. ಸೇವಾ ಸಿಂಧು ಅಥವಾ ಆನ್ಲೈನ್ ಪೋರ್ಟಲ್ ಮೂಲಕ ಅದನ್ನು ಮಾಡಬೇಕು. ಅದು ಮಾಡಿದ ನಂತರ ಹೊಸ ಕಾರ್ಡಿಗೆ ನೀವು ಅರ್ಜಿಯನ್ನು ಈಗ ಸಲ್ಲಿಸ್ಬೋದು. ಹೆಸರು ತೆಗೆದು ಹಾಕಿಸಿದಂಥ ಪ್ರಮಾಣ ಪತ್ರ ದೊರೆತ ನಂತರ ಹೊಸ ಪ್ರತ್ಯೇಕ ರೇಷನ್ ಕಾರ್ಡ್ಗಾಗಿ ಅಗತ್ಯ ದಾಖಲೆಗಳೊಂದಿಗೆ ಆನ್ಲೈನ್ ಉಸ್ತುವಾರಿ ಕೇಂದ್ರಗಳು ಇದ್ದಾವೆ. ಬೆಂಗಳೂರಿನಲ್ಲಾದರೆ ಬೆಂಗಳೂರು 1 ಇದೆ. ಹಾಗೆ ಇನ್ನು ಗ್ರಾಮೀಣ ಪ್ರದೇಶಗಳಿಗೆ ಹೋದರೆ ಕರ್ನಾಟಕ 1 ಅಂತ ಇದೆ, ಗ್ರಾಮ 1 ಅಂತ ಇದೆ. ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ನೇಹಿತರೆ, ಹೊಸದಾಗಿ ಯಾರೆಲ್ಲ ರೇಷನ್ ಕಾರ್ಡನ್ನು ಪಡಿಬೇಕನ್ನೋರು, ಹಾಗೆ ನವವಿವಾಹಿತ ದಂಪತಿಗಳು, ಹಾಗೆ ತನ್ನ ಹೆಸರು ತಂದೆ ತಾಯಿ ಜೊತೆ ಇದೆ, ನಾನು ಬೇರೆ ಊರಿನಲ್ಲಿ ಸಪರೇಟಾಗಿ ವಾಸ ಮಾಡ್ತಾ ಇದ್ದೀನಿ ಅನ್ನೋರು ಪ್ರತ್ಯೇಕವಾಗಿ ರೇಷನ್ ಕಾರ್ಡ್ ಪಡೀಲಿಕ್ಕೆ ಏನೆಲ್ಲ ಬೇಕು. ಹಾಗೆ ತುಂಬ ಜನ ಸ್ನೇಹಿತರು ಇದನ್ನು ಕಮೆಂಟ್ ಮಾಡ್ತಾ ಇದ್ರು. ಕರ್ನಾಟಕ 1 ಇದೆ, ಬೆಂಗಳೂರು 1 ಇದೆ, ಗ್ರಾಮ 1 ಇದೆ. ಆ ಜಾಗದಲ್ಲೇ ಹೋಗಿ ನೀವು ಈ ಮೇಲೆ ಕಂಡ ಹೇಳಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಹಾಗೆ ಏನೆಲ್ಲ ಮಾನದಂಡಗಳನ್ನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ. ಅದರ ಮೂಲಕ ಹೊಸದಾಗಿ ನೀವು ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ. ಸ್ನೇಹಿತರೆ, ಇದನ್ನು ಹೇಳ್ತಾ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.